ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು ಬ್ಯೂಟಿ ಬ್ಲಾಗನ್ನೇ ಹಾಕಿ ಸ್ವಲ್ಪ ನನಗೂ ಬೋರ್ ಆಗಿದೆ. ಹಾಗಾಗಿ ಬ್ಲಾಗ್ ಮಾಡೋಣ ಕೆಲವೊಂದಷ್ಟು ಅಂತ ಹೇಳಿ ನನ್ನ ದಿನಚರಿ ಹೇಗಿರುತ್ತೆ, ಏನೇನು ಮಾಡ್ತೀನಿ, ಇವತ್ತೇನೇನು ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸೋದು ಸಲುವಾಗಿ ಈ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಾನಿವತ್ತು ಮಧ್ಯಾಹ್ನ ಮೂಲಂಗಿ ಹುಳಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಅಂಥೇಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗನ್ನು. ಒಂದು ವಿಷಯ ನಾನು ನಿಮ್ಮೆಲ್ರಿಗೂ ಹೇಳಬೇಕು. ಲೈಕ್ 2 ದಿನದಿಂದ ಅಂದರೆ ಸ್ಯಾಟರ್ಡೆ ಸಂಡೇ ನಾನು ಹಾಕಿರಲಿಲ್ಲ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ಮೊದಲೇ ಶೂಟ್ ಮಾಡಾಗಿತ್ತು ನಾನು. ಸ್ವಲ್ಪ ಹುಷಾರು ಸಹ ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದರ ಗಡಿಬಿಡಿನಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ 2 ದಿನ. ಇನ್ನೂ ಸಹ ಪೂರ್ತಿ ಪ್ರಮಾಣವಾಗಿ ಏನು ಮಾಡೋದಕ್ಕೆ ಆಗಿಲ್ಲ, ಪೂರ್ತಿ ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಬಾಕಿ ಇದೆ. ಅದರ ಮಧ್ಯೆ ಸ್ವಲ್ಪ ನನಗೆ ಹುಷಾರು ತಪ್ಪಿದೆ, ಸ್ವಲ್ಪ ನಾನು ಚೇತರಿಸ್ಕೋಬೇಕು. ಸೊ ಹಾಗಾಗಿ ಬ್ಲಾಗ್ ಮಾಡೋಣ, ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋದು ಬೇಡ, ಬರೀ ಬ್ಯೂಟಿ ಬಗ್ಗೆ ಮಾಡೋದು ಬೇರೆ ಬ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಟೈಮು 12:15 ಆಗ್ತಾ ಬಂತು. ಬೆಳಗಿನ ತಿಂಡಿ ಆಯಿತು. ಬೆಳಗ್ಗೆ ಮೆಂತ್ಯದ ದೋಸೆಯನ್ನು ಮಾಡಿದರು. ಈಗ ಮೂಲಂಗಿ ಹುಳಿಯನ್ನು ಮಾಡಬೇಕು ಅಡುಗೆಗೆ. ಸೊ ಅದನ್ನು ಸಹ ತೋರಿಸ್ತೀನಿ. ಅದರ ಜೊತೆಗೆ ಇವತ್ತು ನಾನು ಮೇಯ್ನಾಗಿ ಇಲ್ಲಿ ನನ್ನ ಕಂಪ್ಯೂಟರ್ ಮುಂದೆ ಕೂತಿದ್ದೀನಿ. ಏನಕ್ಕೆ ಅಂತಂದರೆ, ನನ್ನ ಒಂದು ಗಿವ್ ಅವೇಯನ್ನು ಅನೌನ್ಸ್ ಮಾಡಿ ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು ಅನಿಸುತ್ತೆ. ಇನ್ನೂ ಸಹ ನಾನು ಅವರಿಗೆ ಗಿಫ್ಟನ್ನು ಕಳಿಸಿರಲಿಲ್ಲ. ಫೈನಲಿ ನನ್ನ ಗಿಫ್ಟ್ ರೆಡಿ ಇದೆ, ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಅದನ್ನು ಅವರಿಗೆ ಕಳಿಸೋದಿತ್ತು. ಸೊ ಹಾಗಾಗಿ ಅವರ ಅಡ್ರೆಸ್ಸನ್ನು ನಾನು ತಗೋತಾ ಇದ್ದೀನಿ. 6 ಜನ ವಿನ್ನರನ್ನು ನಾನು ಅನೌನ್ಸ್ ಮಾಡಿದ್ದೆ, ಆದರೆ ಅದರಲ್ಲಿ ಕೇವಲ 3 ಜನ ಮಾತ್ರ ನನಗೆ ಅಪ್ರೋಚ್ ಮಾಡಿ ಅಡ್ರೆಸ್ಸನ್ನು ಕಳಿಸಿದ್ದೀರಾ. ಸೊ ನನಗೊಂದು ಕಡೆ ಎಲ್ಲೋ ಬೇಜಾರಾಗುತ್ತೆ. ಯಾಕೆಂದರೆ ಪಾಪ ಎಷ್ಟೋ ಜನ ನಮಗೆ ಬರಲಿಲ್ವಲ್ಲ ಗಿಫ್ಟು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಎಷ್ಟೋ ಜನ ಗಿಫ್ಟ್ ಬಂದಿದ್ರು ಸಹ ನನ್ನ ಚಾನಲ್ ನೋಡಿದೆ ಅವ್ರಿಗೆ ಗೊತ್ತಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಆ್ಯಕ್ಚುಲಿ ಇಷ್ಟು ದಿನ ತೊಗೊಂಡಿದ್ದು. ನಿಮಗೆ ಎಷ್ಟೋ ಜನಕ್ಕೆ ಅನ್ನಿಸ್ಬೋದು, ಏನು ಮೇಡಮ್ ನೀವು ಅನೌನ್ಸ್ ಮಾಡಿ ಆಗಲೇ ತುಂಬ ದಿನ ಆಯಿತು ಇನ್ನೂ ಕಳಿಸಿಲ್ವಾ ಅಂತ ಕೇಳೋರು ಎಷ್ಟೋ ಜನ ಇರ್ಬೋದು. ನಾನು ಯಾಕೆ ಇಷ್ಟು ದಿನ ವೆಯ್ಟ್ ಮಾಡಿದೆ ಅಂತಂದರೆ, ಮೇಯ್ನಾಗಿ ಪಾಪ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಅವರು ಆ ವಿಡಿಯೋವನ್ನು ನೋಡಿ ನನಗೆ ಮೆಸೇಜ್ ಮಾಡ್ತಾರೆ ಅಡ್ರೆಸ್ಸನ್ನು ಅಂತ ಅಂದ್ಕೊಂಡು ಕಾಯ್ತಾನೆ ಇದ್ದೆ. ಸೊ ಆ ರೀತಿ ಯಾರು ವಾಪಸ್ ಬರಲಿಲ್ಲ. ಸೊ ಅದು ನನಗೂ ಸಹ ಬೇಜಾರಾಯಿತು, ಯಾಕೆ ಬರಲಿಲ್ಲ, ಪಾಪ ಬೇರೆಯವ್ರಿಗೆ ಅಟ್ಲೀಸ್ಟ್ ಆ ಚಾನ್ಸ್ ಸಿಕ್ಕಿದ್ದಿದ್ರೆ ಖಂಡಿತ ಬರ್ತಾ ಇದ್ರೇನೋ ಅಂತ ಹೇಳಿ. ಪರವಾಗಿಲ್ಲ ಬಿಡಿ, ನಾವೇನು ಮಾಡೋಕ್ಕಾಗುತ್ತೆ, ಅವ್ರವ್ರ ಇಷ್ಟ ಅಲ್ವಾ. ಅನೌನ್ಸ್ ಮಾಡಿದ್ದಂತೂ ಆಯಿತು ಅವ್ರಿಗೆ ಪ್ರೈಸು ಅಂತ ಹೇಳಿ, ಬಟ್ ಅವರಾಗೆ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಡ್ರೆಸ್ ಕೊಡದೇ ಇದ್ರೆ ನಾವೇನು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಯಾರ್ಯಾರು ಅಡ್ರೆಸ್ಸನ್ನು ಕೊಟ್ಟಿದ್ದಾರೋ ಅವರ ಒಂದು ಲಿಸ್ಟನ್ನು ನಾನು ರೆಡಿ ಮಾಡಿ, ಈಗ ಅಡ್ರೆಸ್ಸನ್ನು ರೆಡಿ ಮಾಡಿ ನಾನು ಪ್ಯಾಕಿಂಗ್ ಮಾಡಿದಾಗಿದೆ ಗಿಫ್ಟನ್ನು. ಸೊ ಅದ್ರ ಮೇಲೆ ಅಂಟಿಸಿ ಇನ್ನೇನು ಕೊರಿಯರ್ ಅವರು ಬರ್ತಾರೆ ಮನೆಗೆ, ಅವ್ರು ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವ್ರು ಬರೋಷ್ಟರೊಳಗೆ ನನ್ನ ಕೆಲಸವನ್ನು ಮುಗಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಲ್ಯಾಪ್ಟಾಪು. ಇದು ಆ್ಯಕ್ಚುಲಿ ನನ್ನ ಟೇಬಲ್ನ ಪರಿಸ್ಥಿತಿ. ಬುದ್ಧವನ್ನು ಅಲ್ಲಿ ಮೇಲೆ ಕೂರಿಸಿದ್ದೀವಿ ಈಗ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಲ್ಯಾಪ್ಟಾಪ್ನಲ್ಲಿ ನಾನು ಈ ರೀತಿ ಲಿಸ್ಟನ್ನು ಮಾಡಿ ಯಾರ್ಯಾರು ಅಡ್ರೆಸ್ ಕೊಟ್ಟಿದ್ದಾರೋ ಅವ್ರ ಅಡ್ರೆಸ್ಸನ್ನು ಹೀಗೆ ಬರೆದು ಆ ಒಂದು ಕೊರಿಯರ್ ಬಾಕ್ಸಿಗೆ ಅಂಟಿಸ್ತಾ ಇದ್ದೀನಿ. ಸೊ ನನ್ನ ಬಾಕ್ಸ್ ಈ ರೀತಿ ರೆಡಿ ಇದೆ. ಗಿವ್ ಅವೇ ಗಿಫ್ಟನ್ನ ಬಾಕ್ಸ್ ಇದು. 3 ಜನ ಯಾರಿದ್ರು ಅವರಿಗೆ 3 ಜನಕ್ಕೂ ಎಲ್ಲ ಒಂದೇ ಗಿಫ್ಟು, ಬಟ್ ಬಾಕ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೊ ನೀರು ಹಾಕೋದಿತ್ತು ಪ್ಲ್ಯಾಂಟ್ಸಿಗೆ, ಅದಕ್ಕೋಸ್ಕರ ಇಲ್ಲಿ ಬಂದೆ. ಬಟ್ ನಾನು ಬರೋಷ್ಟರೊಳಗೆ ನೀರು ಹಾಕ್ತಾರೆ. ಮತ್ತಿದೇನು, ನಮ್ಮ ಅತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೀತಾ ಇದ್ದಾರೆ. ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿದೆ, ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ನಾನು ಮೂಲಂಗಿ ಸಾರನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಎಷ್ಟು ಸುಲಭವಾಗಿ ಮೂಲಂಗಿ ಕಟ್ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ತೋರಿಸ್ತೀನಿ. ನೀವು ಸಹ ಈ ಚಾಪರನ್ನು ತೊಗೋಬೇಕಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ದಯವಿಟ್ಟು ನೋಡಿ. ಈ ರೀತಿ ಒಂದೇ ನಿಮಿಷದಲ್ಲಿ ಎಲ್ಲ ಮೂಲಂಗಿನೂ ಕಟ್ಟಾಗಿದ್ದಾಗಿದೆ. ಸೊ ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಒಂದು ಸಲ ನೀರನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಲೋಟದಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ 1-2-3 ಸೀಟಿ ಹೊಡೆಸಿ ಅದಾದಮೇಲೆ ಸಾರಿಗೆ, ನಮ್ಮ ಮನೇಲಿ ಯಾವಾಗಲೂ ಈ ರೀತಿ ಬೇಳೆ ರೆಡಿ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀವಿ. ಹುಣಸೆ ಹಣ್ಣು ನೆನೆಸಿದ್ದೀನಿ. ಸೊ ಈಗ ಮೂಲಂಗಿ ಬೆಂದಿದ್ದಾಗಿದೆ, ಅದಕ್ಕೆ ಬೇಳೆ ಮತ್ತು ನಾನು ತಿಳಿ ಸಾರಿನ ಪುಡಿ ಅಂತ ಹೇಳಿ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ.
ಆ ಪುಡಿಯನ್ನು ಈ ಸಾರು ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಆ ತಿಳಿಸಾರಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಟರೆ ನಮ್ಮ ಒಂದು ಮೂಲಂಗಿ ಸಾರು ಇವತ್ತಿಗೆ ರೆಡಿ ಆಗುತ್ತೆ. ತುಂಬಾ ಸುಲಭ ಅಲ್ವಾ ಫ್ರೆಂಡ್ಸ್? ಬೇಳೆ, ಹುಳಿ ಮತ್ತು ಪುಡಿ ಇದ್ದರೆ ತುಂಬಾ ಸುಲಭವಾಗಿ ಮಾಡ್ಬೋದು. ನನಗೆ ಸಹ ಹುಷಾರಿರಲಿಲ್ಲ, ಸೊ ಹಾಗಾಗಿ ಸಿಂಪಲ್ಲಾದ ಒಂದು ರೆಸಿಪಿ ಮಾಡಿದ್ದೀನಿ. ಸೊ ಕೊನೆಗೆ ಈ ರೀತಿ ಒಗ್ಗರಣೆಯನ್ನು ಹಾಕಿದ್ರೆ ನಮ್ಮ ಸಾರು ರೆಡಿ ಆಗುತ್ತೆ. ಸಾರಿ, ಹುಳಿಯನ್ನು ಬಿಡೋದನ್ನು ತೋರಿಸ್ಲಿಲ್ಲ, ಅದು ಪೂರ್ತಿ ಕುದ್ದ ಮೇಲೆ ಒಂದು ಸಲ ಹುಳಿ ಬಿಡಿ, ಆ ವಿಡಿಯೋ ಮಿಸ್ ಆಗಿದೆ. ಸೊ ಈ ರೀತಿ ಒಗ್ಗರಣೆಯನ್ನು ಹಾಕಿದ್ರೆ ನಮ್ಮ ಮೂಲಂಗಿ ಸಾರು ರೆಡಿ. ಸೊ ಇದು ಬಂದು ಡ್ರೀಮ್ ಕ್ಯಾಚರ್ ಅಂಥೇಳಿ, ಇದು ಹೊಸ ಸೇರ್ಪಡೆ ನಮ್ಮ ಮನೆಗೆ, ಹೊಸದಾಗಿ ತೊಗೊಂಬಂದೆ. ಇದ್ರ ಮುಂದೆ ನಮ್ಮ ಡ್ರೀಮ್ಸನ್ನು ಹೇಳ್ಕೊಂಡ್ರೆ ಜಸ್ಟ್ ಮುಗೀತು. ಸೊ ಅವನನ್ನು ಕರ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬೆಳಗ್ಗೆ ಈಗ ಅವನಿಗೆ ಟೆಸ್ಟ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಸಹ ಸ್ವಲ್ಪ ಬೇಗ ಎದ್ದಿದ್ದೆ ಅವನಿಗೆ ಓದಿಸೋ ಸಲುವಾಗಿ. ಸೊ ಹಾಗಾಗಿ ಇವಾಗ ಇನ್ಮೇಲೆ ಅವನನ್ನು ಕರ್ಕೊಂಬಂದು ಊಟ ಮಾಡಿಸಿ ಆಟಾಡೋದಕ್ಕೆ ಹೋಗೋದಿದ್ರೆ ಹೋಗ್ಬೋದು. ಸ್ವಲ್ಪ ಹೊತ್ತು ನಾನು ಹೋಗಿ ರೆಸ್ಟ್ ಮಾಡ್ತೀನಿ. 5 ಗಂಟೆಗೆ ಮತ್ತೆ ಎದ್ದು ನನ್ನ ವಿಡಿಯೋ ಅಪ್ಲೋಡ್ ಆಗಿರೋದನ್ನು ನೋಡಿ ಹೇಗಿದೆ, ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ನೋಡಿ. ನೀವು ಯಾರಾದರೂ ಕಮೆಂಟ್ಸ್ ಮಾಡೋದಿದ್ರೆ ಅದನ್ನು ಓದಿ ಅದಕ್ಕೆ ರಿಪ್ಲೈ ಕೊಡೋದು, ಆ ರೀತಿ ಹೋಗ್ತಾ ಇರುತ್ತೆ ನನ್ನ ಒಂದು ರೂಟೀನು. ಸೊ ಇಲ್ಲಿಗೆ ಈ ಒಂದು ದಿನಚರಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿಯ ಬ್ಲಾಗನ್ನು ಮಾಡಿದ್ರೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ನನ್ನ ಕಡೆಯಿಂದ ವಿದಾಯ.